ಟ್ರ್ಯಾಂಗಲ್ ನ ಸೈಡ್ಸ್ ಅನ್ನು ಕೂಡ ಡಿಫೈನ್ ಮಾಡ್ತೀವಿ. ನೌ ಐ ವಿಲ್ ಡಿಸ್ಕಸ್ ದ ಸೈಡ್ಸ್ ಆಫ್ ಟ್ರ್ಯಾಂಗಲ್ಸ್. Okay, the first, all sides of triangles are unequal. Suppose that is a one side is a 5 centimeter, another one is a 4 centimeter, third one is a, okay, third side is called 3 centimeter. That is called the skeleton triangles ಅಂತ ಹೇಳ್ತೀವಿ. Skeleton triangles ಅಂತ ಹೇಳ್ತೀವಿ. Okay, that is means unequal triangles ಅಂತ ಹೇಳ್ತೀವಿ. Okay, the second category, that is a, okay, in a triangle, two sides are equal. Any two sides are equal. That is called ಅದನ್ನ isosceles triangles ಅಂತ ಹೇಳ್ತೀವಿ. Isosceles triangles. Okay, third one is called, okay, all sides are equal ಅಂತ ಹೇಳ್ತೀವಿ. All sides are equal. ಅದನ್ನ equilateral triangles ಅಂತ ಹೇಳ್ತೀವಿ. Equilateral triangle. ಸೊ ದಟ್ ಈಸ್ ಇಲ್ಲಿನೂ ಕೂಡ ಒಂದು ಕ್ಯಾಟಗರೈಸ್ ಮಾಡ್ತೀವಿ ನಾವು. ಸೊ ದಟ್ ಇಸ್ ಆಂಗಲ್ ಅಲ್ಲಿ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಮೀನ್ಸ್ ಅದನ್ನ ಈಕ್ವಿ ಆಂಗುಲಾರ್ ಟ್ರ್ಯಾಂಗಲ್ಸ್ ಅಂತ. ಈಕ್ವಿ ಆಂಗುಲಾರ್ ಟ್ರ್ಯಾಂಗಲ್. ಈಕ್ವಿ ಆಂಗುಲಾರ್ ಟ್ರ್ಯಾಂಗಲ್ಸ್ ಅಂತ. ಓಕೆ, ದೀಸ್ ಸೈಡ್ಸ್ ಅನ್ನು ನಾವು ಕ್ಯಾಟಗರೈಸ್ ಮಾಡ್ತೀವಿ. ಓಕೆ, ಈ ಬೇಸಿಸ್ ಮೇಲೆ ನಾವು ಮತ್ತೆ ಕಂಟಿನ್ಯೂಯೇಷನ್ ಆಗ್ತೀವಿ. ವಾಟ್ ಆರ್ ದ ಟೈಪ್ಸ್ ಆಫ್ ಟ್ರ್ಯಾಂಗಲ್ ಅನ್ನ ಮತ್ತೆ ಸಬ್ ಕ್ಯಾಟಗರೈಸ್, ಇಸ್ ಕಂಪ್ಯಾರಿಂಗ್ ಆಫ್ ಟ್ರ್ಯಾಂಗಲ್ಸ್ ಹೇಗಿರುತ್ತೆ, ಆ ಕಂಪ್ಯಾರಿಷನ್ಸ್ ಇದೆಲ್ಲವನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ನಾವು ಓಕೆ ನೆಕ್ಸ್ಟ್ ದಟ್ ಈಸ್ ಓಕೆ, ಯು ನೋ ದಟ್ ಟ್ರ್ಯಾಂಗಲ್, ಓಕೆ, you know that if you denoted by, okay, one side is a, you consider as a base. ಯಾವ ಸೈಡ್ ಅನ್ನು ತಗೊಳ್ಬಹುದು ನಾವು ಬೇಸ್ ಅಂತ. ಸೊ ಡಿಪೆಂಡ್ ಆನ್, ಓಕೆ, ಬಿಕಾಸ್ ನಾವು ಆಲ್ಟಿಟ್ಯೂಡ್ ಅಂತ ಏನ್ ಹೇಳ್ತೀವಿ, ಮೀನ್ ಬಿಕಾಸ್ ದಟ್ ಈಸ್ ಆಲ್ಟಿಟ್ಯೂಡ್ ಮೀನ್ಸ್ ಹೈಟ್. ದಟ್ ಹೈಟ್ ಅನ್ನು ನಾವು ಬೇಸಿಗೆ ನಾವು ಯಾವುದನ್ನ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವೋ ಅದಕ್ಕೆ ಡ್ರಾ ಮಾಡ್ತೀವಿ. ದಟ್ ಈಸ್ ಆಲ್ಟಿಟ್ಯೂಡ್ ಅಂತ ಮೀನ್ಸ್ ಹೈಟ್. ಅವಾಗ ನೌ ದಟ್ ಈಸ್ ದ ಏರಿಯಾ ಆಫ್ ಟ್ರ್ಯಾಂಗಲ್ ಅನ್ನ ಡಿಫೈನ್ ಮಾಡುವಂತ ಒಂದು ವೇ. ಏರಿಯಾ ಆಫ್ ಟ್ರ್ಯಾಂಗಲ್ ಈಸ್ ಈಕ್ವಲ್ ಟು, ಹೌ ಟು ಮೆಸರ್ ದ ಏರಿಯಾ ಆಫ್ ದಿಸ್ ಟ್ರ್ಯಾಂಗಲ್ಸ್ ಅಂದ್ರೆ ಸಿಂಪಲ್ ಫಾರ್ಮುಲಾ. ನೀವು ಬೇಸಿಕಲಿ ಅದನ್ನ, ಓಕೆ, ದಟ್ ಈಸ್ ಅ ಸೆವೆಂತ್ ಸ್ಟ್ಯಾಂಡರ್ಡ್ ಆರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀವಿ. ದಟ್ ಇಸ್ ಅ, ಓಕೆ, ದಟ್ ಈಸ್ ಅ ಬೇಸ್ ಇಂಟು, ಸಾರಿ, ದಟ್ ಈಸ್ ಅ ಬೇಸ್ ಇಂಟು ಹೈಟ್. Okay, the base into height. That is the area of triangle. That's a half into base into height. These are one of the formulas. Okay, in case, so ಇದು ನಮಗೆ ಬೇಸ್ ಮತ್ತೆ ಹೈಟ್ ಗೊತ್ತಿದ್ರೆ ಮಾತ್ರ ಇದನ್ನ ಫೈಂಡ್ ಮಾಡಕ್ಕಾಗತ್ತೆ. ಅದರ್ ದೆನ್ ನಮ್ಗೆ ಇದನ್ನ ಫೈಂಡ್ ಮಾಡಕ್ಕಾಗಲ್ಲ. ಸೊ ಬೇಸ್ ಮತ್ತೆ ಹೈಟ್ ಗೊತ್ತಿರ್ಬೇಕು. ಸಪೋಸ್ ಇನ್ ಕೇಸ್ ಯಾವುದೋ ಒಂದು ಲ್ಯಾಂಡ್ ಮೆಜರಿಂಗ್ ಇರುತ್ತೆ, ಸೊ ಒಂದು ಏರಿಯಾದ ಒಂದು ಮೆಜರಿಂಗ್ ಇರುತ್ತೆ, ಆ ಏರಿಯಾ ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಇನ್ನೊಂದು, ಸೊ ಹೇಗೆ ಮೆಜರ್ಮೆಂಟ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಟ್ ಈಸ್ ಓಕೆ, ಸಪೋಸ್ ಆ 3 ಏರಿಯಾ, ಓಕೆ, ಸಪೋಸ್ ನಾನು ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಟು ಎ, ಓಕೆ, ಎ ಬಿ ಈಗ ಸಪೋಸ್ 5 ಸೆಂಟಿಮೀಟರ್ ಗಿವನ್, ಎ ಸಿ 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ದಟ್ ಈಸ್ ಇನ್ನೊಂದು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಬಿಕಾಸ್ ದ 3 sides ಆರ್ ಅನ್ಈಕ್ವಲ್ ಆಗಿ ಇದೆ. ಸೊ ಹೌ ಟು ಫೈಂಡ್ ದ ಏರಿಯಾ, ಓಕೆ, ಇದನ್ನ ಹೇಗೆ ಮಾಡ್ತೀವಿ ಅನ್ನೋದು ವಿದೌಟ್ ಹೈಟ್. ಓಕೆ, ದಟ್ಸ್ ನಾಟ್ ಗಿವನ್ ಟು ದ ಹೈಟ್. ಹೈಟ್ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಹೇಗೆ ಫೈಂಡ್ ಮಾಡ್ತೀವಿ ಅಂತ. ಅವಾಗ ಅನದರ್ ಒಂದು ಫಾರ್ಮುಲಾ ದಟ್ ಈಸ್ ಕಾಲ್ಡ್, ಅದನ್ನ ಹೆರಾನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಹೆರಾನ್ಸ್ ಫಾರ್ಮುಲಾ. ಓಕೆ, ದಟ್ಸ್ ಅನದರ್ ವೇ ಆಫ್ ಫೈಂಡಿಂಗ್ ದ ಏರಿಯಾ ಆಫ್ ಟ್ರ್ಯಾಂಗಲ್ಸ್ ಅಂತ. ಓಕೆ, ಬಿಕಾಸ್ ನಾವು ಅಲ್ಲಿ ಫೈಂಡ್ ಮಾಡ್ತೀವಿ ಪೆರಿಮೀಟರ್ ಅನ್ನ. ದಟ್ ಈಸ್ 2s ಅಂತ ಒಂದು ಪೆರಿಮೀಟರ್ ಫಾರ್ಮುಲಾ ಇದೆ. ದಟ್ ಈಸ್ ಅಷ್ಟು ಸೈಡ್ ಅನ್ನ ಆಡ್ ಮಾಡ್ಕೋತೀವಿ. ದಟ್ ಈಸ್ ಆಲ್ ಸೈಡ್ಸ್ ಮೀನ್ಸ್ ಆಲ್ ಸೈಡ್ಸ್ ಅನ್ನ ಅದನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಹೇಳ್ತೀವಿ. ದಟ್ಸ್ 3 sides. That 2s means the perimeter of the triangle. Then area is equal to, that is a square root of s minus a, s minus b into s minus c. ಓಕೆ, ದಿಸ್ ಒನ್ ವೇ ಆಫ್ ಏರಿಯಾ ಆಫ್ ಟ್ರ್ಯಾಂಗಲ್ ಅನ್ನ ಫೈಂಡ್ ಮಾಡೋಕ್ಕೆ ಇರೋದು. ಸೊ ಅದಲ್ಲದೆ ಇನ್ನೊಂದು ವೇ ಆಫ್ ಏರಿಯಾದಲ್ಲಿ ಕೂಡ ಟ್ರೈ ಮಾಡ್ತೀವಿ. ಬಿಕಾಸ್ ಅದು ಸಪರೇಟ್ ಆಫ್ ಜೆಮೆಟ್ರಿ, ಇಟ್ ಈಸ್ ಅ ಪಾರ್ಟ್ ಆಫ್ ಜೆಮೆಟ್ರಿ ಅಷ್ಟೇ. ದಟ್ ಈಸ್ ಅ ಕೋಆರ್ಡಿನೇಟ್ ಜೆಮೆಟ್ರಿ ಅಂತ ಇನ್ನೊಂದು ಸೆಕ್ಷನ್ ಇದೆ ನಿಮಗೆ. ಆ ಪಾರ್ಟ್ ಅಲ್ಲಿ ಮತ್ತೆ ಸ್ಟಡಿ ಮಾಡ್ತೀವಿ. ಅದರಲ್ಲೂ ಕೂಡ ನಾವು ಟ್ರ್ಯಾಂಗಲ್ ಅನ್ನು ಫೈಂಡ್ ಮಾಡ್ಬೋದು. ಓಕೆ, ಬಿಕಾಸ್ ಇದು ಒಂದು ಪಾರ್ಟ್ ಏರಿಯಾ ನಮಗೆ ದಟ್
ಓಕೆ ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ವಿದೌಟ್. ಈಗ ನಮಗೆ ಅನ್ಈಕ್ವಲ್ ಸ್ಕೆಲನ್ ಟ್ರ್ಯಾಂಗಲ್ ಕೊಟ್ಟಾಗ ಮಾತ್ರ ಈ ಒಂದು ಯೂಸ್ ಅನ್ನು ಯೂಸ್ ಮಾಡಿ. ಆಲ್ ಸೈಡ್ಸ್ ಈಕ್ವಲ್ ಕೊಟ್ಟಾಗ ನಾವು ಹೆರಾನ್ಸೇ ಅಪ್ಲೈ ಮಾಡ್ಬೇಕಂತ ರೂಲ್ಸ್ ಏನಿಲ್ಲ. ಓಕೆ ಅದರ್ ವೇ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್. ಸಪೋಸ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಇದೆ ಅಂತ ಇಟ್ಕೊಡಿ, ಮೀನ್ಸ್ ಈಕ್ವಿ ಲ್ಯಾಟ್ರಲ್ ಟ್ರ್ಯಾಂಗಲ್. ದೆನ್ ದ ಈಸ್ ಈಕ್ವಲ್ ಟು is equal to root 3a square by 4. This is one more formula of that is a equilateral triangle. Because that is a all sides are equal ಆದರೆ ಮಾತ್ರ ನಾವು ಈ ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀವಿ. ಓಕೆ ದಟ್ ಈಸ್ ಮೀನ್ಸ್ ಈಕ್ವಿಲ್ಯಾಟ್ರಲ್ ಮಾತ್ರ ಅಪ್ಲೈ ಮಾಡ್ತೀವಿ. Over. Finish. Okay, now shape and size na comparison. Size and shape. Size and shape. If it is shape and size are equal, ಓಕೆ ನಾವು ಎರಡು ಈವನ್ ಡಯಾಗ್ರಾಮೆಟಿಕಲಿ ನಾವು ಎರಡನ್ನ ಕಂಪೇರ್ ಮಾಡುವಾಗ ಅದೆರಡು ಶೇಪ್ ಮತ್ತೆ ಸೈಜ್ ಈಕ್ವಲ್ ಆಗಿಬಿಟ್ರೆ ಅದನ್ನ ಓಕೆ ಮ್ಯಾಥಮೆಟಿಕಲಿ ಇನ್ನೊಂದು ವರ್ಡ್ ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಕಾನ್ಗ್ರುವೆಂಟ್ ಅಂತ. ಬಿಕಾಸ್ ದಟ್ ಈಸ್ ಅ ಕಾನ್ಗ್ರುವೆಂಟ್ ಅಂತ. ಓಕೆ ದಟ್ ಈಸ್ ಅ ಕಾನ್ಗ್ರುವೆಂಟ್. If it is shape means shape and size that is are equal means that is called the congruent. Okay, in a triangle it is not only apply to the triangle ಗೆ ಮಾತ್ರ ಅಪ್ಲೈ ಆಗೋದಿಲ್ಲ, ಆಲ್ ಸೈಡ್ಸಿಗೂ ಅಪ್ಲೈ ಆಗುತ್ತೆ. ಬಟ್ ನಾವು ಇಲ್ಲಿ ಟ್ರ್ಯಾಂಗಲ್ ಅಲ್ಲಿ ಮಾತ್ರ ಇವಾಗ ಟ್ರ್ಯಾಂಗಲ್ ಸ್ಟಡಿ ಮಾಡ್ತಿರೋದ್ರಿಂದ ಓನ್ಲಿ ದ ಟ್ರ್ಯಾಂಗಲ್ಗೆ ನಾನು ಕಂಪೇರ್ ಮಾಡ್ತೀನಿ. ಇವಾಗ ಇದರಲ್ಲಿ ನಾವು ಡಿಫರೆಂಟ್ ಕ್ಯಾಟಗರೈಸ್ ಮಾಡ್ತೀವಿ. ದ ಫಸ್ಟ್ ಕ್ಯಾಟಗರೈಸ್, ಸಪೋಸ್ ಎ ಬಿ ಸಿ ಅನದರ್ ಟ್ರ್ಯಾಂಗಲ್ ದಟ್ ಈಸ್ ಕಾಲ್ಡ್ ಡಿ ಇ ಎಫ್ ಅಂತ. ಓಕೆ ಈ ಎರಡು ಟ್ರ್ಯಾಂಗಲ್ ಅನ್ನ ಯು ಹ್ಯಾವ್ ಟು ಕಾನ್ಗ್ರುವೆಂಟ್ ಅಂತ ಪ್ರೂವ್ ಮಾಡ್ಬೇಕು. ಹೇಗೆ ಕಾನ್ಗ್ರುವೆಂಟ್ ಅಂತ ಪ್ರೂವ್ ಮಾಡೋದು? ಓಕೆ ಅದಕ್ಕೆ ಅದರ ಡಿಫ್ರೆಂಟ್ ಲಾಸ್ ಆಫ್ ಕಾನ್ಗ್ರುವೆನ್ಸ್ ಇದೆ, ಅದರದೇ ಆದಂತೆ ಅಪ್ಲೈ ಮಾಡ್ತೀವಿ. ಆ ಕಾನ್ಗ್ರುವೆಂಟ್ ಹೇಗಿರುತ್ತೆ? ಫಸ್ಟ್ ಆಫ್ ಆಲ್ ಓಕೆ ತ್ರೀ ಸೈಡ್ಸ್ ಕೂಡ ಸಪೋಸ್ ಇಲ್ಲಿ ಎ ಬಿ ಇಸ್ ಅ 5 ಸೆಂಟಿಮೀಟರ್. ಓಕೆ ಡಿ ಕೂಡ 5 ಸೆಂಟಿಮೀಟರ್ ಇರುತ್ತೆ. ಓಕೆ 5 ಸೆಂಟಿಮೀಟರ್. Okay, BC that is a 4 centimeter. Here EF is a 4 centimeter. Next AC that is a 3 centimeter ಅಂತ ಕಂಪೇರ್ ಮಾಡ್ಕೋತೀನಿ. ಇಲ್ಲಿ ಕೂಡ 3 ಸೆಂಟಿಮೀಟರ್. ಆಗ ದಟ್ ಈಸ್ ನಾವು ಕಂಪೇರ್ ಮಾಡೋದು ಸೈಡ್ ಅನ್ನ. ಅಂದ್ರೆ ಈ ಟ್ರ್ಯಾಂಗಲ್ ಎ ಬಿ ಸಿಯ ಒನ್ ಆಫ್ ದ ಸೈಡ್ ಅನ್ನ ಟ್ರ್ಯಾಂಗಲ್ ಡಿ ಇ ಎಫ್ ನ ಯಾವ ಸೈಡಿಗೆ ಈಕ್ವಲ್ ಆಗ್ತಿದೆ ಅಂತ ನಾವು ಕಂಪೇರ್ ಮಾಡ್ತೀವಿ. ಎ ಬಿ ಅನ್ನೋದು ಆ ಟ್ರ್ಯಾಂಗಲ್ ನ ಯಾವ ಸೈಡಿಗೆ ಈಕ್ವಲ್ ಆಗ್ತಿದೆ ಅನ್ನೋದು ದಟ್ ಈಸ್ ಮೀನ್ಸ್ ಡಿ ಮೀನ್ಸ್ ದಟ್ ಈಸ್ ಕಾಲ್ಡ್ ದಿ ಸೈಡ್ ಆಫ್ ಕಂಪ್ಯಾರಿಸನ್. ಅಂದ್ರೆ ನಾವು ಸೈಡ್ ಅನ್ನ ಮೆನ್ಷನ್ ಮಾಡ್ಕೋತೀವಿ. ಆಫ್ಟರ್ ದಟ್ ಈಸ್ ದ ಬಿ ಸಿ ಈಸ್ ಈಕ್ವಲ್ ಟು ಇ ಎಫ್ another that is called is also called the side. Other next one is called AC ಅನ್ನೋದು DF ಗೆ equal. This is called also the side of the triangle. ಆಗ ಈ ಟ್ರ್ಯಾಂಗಲ್ ನ 3 sides equal ಆದ್ರೆ that is meaning of congruent. The congruency is the first congruency that is called yes congruency. Side congruency ಅಂತ ಹೇಳ್ತೀವಿ. Okay, the first congruency. Okay, the second congruency. Okay, suppose I will again compare two triangle A, B, C is congruent to triangle, another triangle that is again DEF. I will mention DEF. Now, okay, that is a AB. Again, I will take that is a AB 6 centimeter. Illi nan DE anna 6 centimeter anta consider ಮಾಡ್ತೀನಿ. Okay. In between, another one angle ಅನ್ನ ಕನ್ಸಿಡರ್ ಮಾಡ್ಕೋತೀನಿ. ಬಿ ಆಂಗಲ್ 60 ಡಿಗ್ರಿ ಆಗಿದೆ, ಇಲ್ಲಿನೂ ಈ ಆಂಗಲ್ 60 ಡಿಗ್ರಿ ಆಗಿದೆ. ನೆಕ್ಸ್ಟ್ ಬಿ ಸಿ ಸೈಡ್ ಅನ್ನ 5 ಸೆಂಟಿಮೀಟರ್ ಅಂತ ತಗೋತೀನಿ. ಇಲ್ಲಿ ಇ ಎಫ್
5 ಸೆಂಟಿಮೀಟರ್ ಅಂತ ತಗೋತೀವಿ. ಓಕೆ, ನಾವು ದಟ್ ಈಸ್ ಮೀನ್ಸ್ ಎ ಬಿ ಈಕ್ವಲ್ ಟು ಆ ಟ್ರ್ಯಾಂಗಲ್ನ ಡಿಗೆ ಈಕ್ವಲ್, ದಟ್ ಈಸ್ ಮೀನ್ಸ್ 6 ಈಸ್ ಈಕ್ವಲ್ ಟು ದ 6 ಸೆಂಟಿಮೀಟರ್. ಆಫ್ಟರ್ ಆಂಗಲ್ ಬಿ ಈಸ್ ಈಕ್ವಲ್ ಟು ಇ, ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಆಫ್ಟರ್ ಬಿ ಸಿ ಈಸ್ ಈಕ್ವಲ್ ಟು ಇ ಎಫ್, ದಟ್ ಈಸ್ 5 ಸೆಂಟಿಮೀಟರ್. ಅಂದರೆ ಫಸ್ಟ್ ಒನ್ ಅನ್ನು ರೆಫರ್ ಮಾಡ್ತಿರೋದು ನಾವು ಸೈಡಿಂದ, ಸೆಕೆಂಡ್ ಒನ್ ಇಸ್ ಆಂಗಲ್, ಥರ್ಡ್ ಇಸ್ ಅಗೇನ್ ಸೈಡ್. ಮೀನ್ಸ್ ಅವಾಗಲೂ ನಾವು ಟ್ರ್ಯಾಂಗಲ್ ಎ ಬಿ ಸಿ ಅನ್ನು ಕಾಂಗ್ರುವೆಂಟ್ ಟು ಟ್ರ್ಯಾಂಗಲ್ ಡಿ ಇ ಎಫ್ ಗೆ ಕಾಂಗ್ರುವೆಂಟ್ ಅಂತ ಹೇಳ್ತೀವಿ. ಓಕೆ, ಅವಾಗ ಎಸ್ ಎ ಎಸ್ ಕಾಂಗ್ರುವೆನ್ಸಿಯನ್ನು ಅಪ್ಲೈ ಮಾಡಿ. ಸೆಕೆಂಡ್ ಕಾಂಗ್ರುವೆನ್ಸಿ ಎಸ್ ಎ ಎಸ್ ಕಾಂಗ್ರುವೆನ್ಸಿ. ಇಫ್ ಇಟ್ ಈಸ್ ಕಾಂಗ್ರುವೆಂಟ್ ಆದ ಮೇಲೆ, ಸೊ ಉಳಿದ ರಿಮೈನಿಂಗ್ ಪಾರ್ಟ್ ಆಟೋಮೆಟಿಕಲಿ ಈಕ್ವಲ್ ಆಗಿಬಿಡುತ್ತೆ. ದಟ್ಸ್ ಕರಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುವೆಂಟ್ ಟ್ರ್ಯಾಂಗಲ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸರಿನಾ? ಓಕೆ. Third congruency, that is a triangle ABC and congruent to triangle DEF. Okay, first angle, I will consider the angle A is equal to 30 degree. Here T is equal to 30 degree. Okay, now that is the AB. I will mention that AB equal to 5 centimeter. Here 5 centimeter. Again, ಇಲ್ಲಿ ನಾನು 60 ಅಂತ ತಗೋತೀನಿ. Here is also 60. Means angle B 60 and angle E is also 60. Means triangle angle A equal to angle D, because that equal to 30 degree, because that is the angle. The next of AB equal to D, that is equal to 5 centimeter. That is the meaning of the side. The third one is called angle B equal to angle E is equal to 60 degree, because that is the angle. So then the two triangles are ABC, that congruent to triangle DEF. That congruency is the ASA congruency. ASA congruency. Okay. Next congruency. Next congruency. Suppose if you again consider the two triangle ABC and another triangle DEF. Okay, here the angle A, I will take again 60 degree. Here D is also called equal to 60 degree. And B 30 ನೇ ಮೆನ್ಷನ್ ಮಾಡ್ಕೋತೀನಿ. ಹಿಯರ್ E ಕೂಡ 30 ನೇ ಮೆನ್ಷನ್ ಮಾಡ್ಕೋತೀನಿ. ಅಂಡ್ ಬಿ ಸಿ ಅನ್ನು ಒಂದು ಲೆಂತ್ ಅನ್ನು 7 ಸೆಂಟಿಮೀಟರ್ ಅಂತ ತಗೋತೀನಿ. ಅಗೈನ್ ಇ ಎಫ್ ಈಸ್ ಆಲ್ಸೋ ಕಾಲ್ಡ್ 7 centimeter. ಓಕೆ, ಹಿಯರ್ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಈಸ್ ಈಕ್ವಲ್ ಟು 60 degree. Next, angle B is equal to angle E, that is equal to 30 degree. And BC is equal to, okay, EF. Okay, BC is equal to EF, that is 7 centimeter. Okay, the first one is an angle, the second one is an angle, third one is a side. Then the congruency is the AS congruency. That's the two triangles are congruent by using the congruency AAS. Okay, now the last congruency. Okay, that is the fifth congruency. Okay, any doubt? This congruency. ಓಕೆ, ಈ ಕಾನ್ಗ್ರುವೆನ್ಸಿ ಈವನ್ ನಾಟ್ ಓನ್ಲಿ ಅದು ಬರೀ ಕಾನ್ಗ್ರುವೆನ್ಸಿ ಆಗಿಲ್ಲ, ಈವನ್ ಅದು ಕನ್ಸ್ಟ್ರಕ್ಷನ್ ಮಾಡೋ ಥರನೂ ಆಗ್ಬೇಕು. ಅಂದರೆ ಬಿಕಾಸ್ ಅದು ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ ಅಂದರೆ ಅದು ಕಾನ್ಗ್ರುವೆನ್ಸಿ ಅಲ್ಲ. ಇವಾಗ ಸಪೋಸ್ ಒಂದು ಡೌಟ್ಸ್ ಬರ್ಬೋದು, ಈ ಕಾನ್ಗ್ರುವೆನ್ಸಿ ಬಂದಿದೆ, ಇಲ್ಲಿ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಒಬ್ಬ ಜೊಮೆಟ್ರಿಕಲ್
ಜಮೆಟ್ರಿಕಲಿ ನಾವು ಥಿಂಕ್ ಮಾಡಿದಾಗ, ಸೊ ನಮಗೆ ಸಮ್ ಆಫ್ ಆಂಗಲ್ ಆಫ್ ಟ್ರ್ಯಾಂಗಲ್ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ 70-30 ರಿಮೈನಿಂಗ್ ಆಂಗಲ್ ನಮ್ಗೆ ಗೊತ್ತಿರುತ್ತೆ. ಅವಾಗ ಆಟೋಮೆಟಿಕಲಿ ಅದು ಕನ್ಸ್ಟ್ರಕ್ಟ್ ಈಸಿ ಆಗ್ಬಿಡತ್ತೆ. ಸೊ ಅದು ಡಿಫಿಕಲ್ಟಿ ಅಲ್ಲ ಈ ಕನ್ಸ್ಟ್ರಕ್ಷನ್, ಸರಿನಾ? ಓಕೆ. Okay, the last one, congruency, that is the RHS congruency. Its congruency only apply to the right angle triangle. ಇದನ್ನು ರೈಟ್ ಆಂಗಲ್ ಟ್ರ್ಯಾಂಗಲ್ಗೆ ಮಾತ್ರ ಅಪ್ಲೈ ಮಾಡೋಕ್ಕಾಗತ್ತೆ, ಬೇರೆ ಯಾವ ಟ್ರ್ಯಾಂಗಲ್ಗೂ ಅಪ್ಲೈ ಮಾಡೋಕ್ಕಾಗಲ್ಲ. ರಿಮೈನಿಂಗ್ ಆಲ್ ಕಾಂಗ್ರುವೆನ್ಸಿಯನ್ನು ನಾವು ಎಲ್ಲ ಟ್ರ್ಯಾಂಗಲ್ಗೂ ಅಪ್ಲೈ ಮಾಡ್ಬೋದು, ಆದರೆ RHS ಅನ್ನು ರೈಟ್ ಆಂಗಲ್ಗೆ ಮಾತ್ರ ಅಪ್ಲೈ ಮಾಡೋಕ್ಕಾಗತ್ತೆ. ಬಿಕಾಸ್ ಉಳಿದೆಲ್ಲ ಮತ್ತೊಂದು ಕ್ವಶನ್ ಎರೈಸ್ ಆಗುತ್ತೆ, ಉಳಿದೆಲ್ಲ ಕಾಂಗ್ರುವೆನ್ಸಿಯನ್ನು ರೈಟ್ ಆಂಗಲ್ಗೆ ಅಪ್ಲೈ ಮಾಡೋಕ್ಕಾಗಲ್ವಾ? ಆಗುತ್ತೆ, ಇಟ್ ಪಾಸಿಬಲ್. ಬಟ್ ಈ ಕಾಂಗ್ರುವೆನ್ಸಿನ ಎಸ್ಪೆಷಲಿ ಫಾರ್ ರೈಟ್ ಆಂಗಲ್ಗೆ ಮಾತ್ರ, ಸರಿನಾ? ಓಕೆ, ನೌ ದಟ್ ಈಸ್ ಅ ಟ್ರ್ಯಾಂಗಲ್ ABC. ಓಕೆ, ಇಲ್ಲಿ ಒನ್ ಆಫ್ ದ ಆಂಗಲ್ ಡೆಫಿನೆಟ್ಲಿ 90 ಡಿಗ್ರಿ ಕೊಟ್ಟಿರ್ಬೇಕು. ಅದು ರೈಟ್ ಆಂಗಲ್ ಅಂತ ಅನ್ನುವಾಗ ಒನ್ ಆಫ್ ದ ಆಂಗಲ್ ಆಲ್ರೆಡಿ ಯು ನೋ ದ್ಯಾಟ್. ಓಕೆ, DEF ಇಲ್ಲಿ 90 ಡಿಗ್ರಿ ತಗೊಂಡಿರ್ತೀವಿ. ಇವಾಗ ಇನ್ನೇ ರೈಟ್ ಆಂಗಲ್ ಅನ್ನುವಾಗ ಸೊ ನಮ್ಗೆ ಗೊತ್ತಿರತ್ತೆ, ಯು ನೋ ದ್ಯಾಟ್ ರೈಟ್ ಆಂಗಲ್ ಈಸ್ 90 ಈಸ್ ದ ಬಿಗ್ಗೆಸ್ಟ್. 90 ಈಸ್ ದ ಬಿಗ್ಗೆಸ್ಟ್ ಅನ್ನೋದು ಗೊತ್ತಿದೆ ಇನ್ ರೈಟ್ ಆಂಗಲ್. 90 ಬಿಗ್ಗೆಸ್ಟ್ ಆಗುವಾಗ 90ಗೆ ಏನು ಅಪೋಸಿಟ್ ಆಗಿರುತ್ತೆ, ಸೊ ಅಪೋಸಿಟ್ ಸೈಡ್ ಏನಿರುತ್ತೆ 90ಯ ಅಪೋಸಿಟ್ ಆಂಗಲ್ ಅಪೋಸಿಟ್, ದಟ್ ಈಸ್ ಕಾಲ್ಡ್ ದಿ ಹೈಪಾಟೆನಸ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಹೈಪಾಟೆನಸ್. ದಟ್ ಈಸ್ ಹೈಪಾಟೆನಸ್ ದ ಬಿಗ್ಗೆಸ್ಟ್ ಇನ್ ರೈಟ್ ಆಂಗಲ್ ಟ್ರ್ಯಾಂಗಲ್. ರೈಟ್ ಆಂಗಲ್ ಅಲ್ಲಿ ಮಾತ್ರ ಅದು ಬಿಗ್ಗೆಸ್ಟ್ ಆಗಿರುವಂಥದ್ದು ಹೈಪಾಟೆನಸ್, ಅದು ನಮ್ಗೆ ಗೊತ್ತಿದೆ, ಸರಿನಾ? ಹಾಗಾಗಿ ಈ ಹೈಪಾಟೆನಸ್ ಅನ್ನು ನಾನೊಂದು ಇದು 5 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡ್ಕೋತೀನಿ, ಇಲ್ಲಿ ಕೂಡ 5 ಸೆಂಟಿಮೀಟರ್ ಅಂತ ಮೆನ್ಷನ್. ರಿಮೈನಿಂಗ್ ಎನಿ ಸೈಡ್ಸ್ ನಾನು ಮೆನ್ಷನ್ ಮಾಡ್ಕೋತೀನಿ. BC ಅನ್ನ 3 ಸೆಂಟಿಮೀಟರ್ ಅಂತ. ಹಿಯರ್ ಈಸ್ ಆಲ್ಸೋ EF ಇಸ್ 3 ಸೆಂಟಿಮೀಟರ್. ಆಗ ನೋ ಆಂಗಲ್ B ಅನ್ನೋದು ದಟ್ ಈಸ್ ಆಂಗಲ್ ಗೆ ಈಕ್ವಲ್, ದಟ್ ಈಸ್ 90. 90 ಮೀನ್ಸ್ ದಟ್ ಈಸ್ ಅ ರೈಟ್ ಆಂಗಲ್ ಅಂತ. That is a meaning is right angle. After that, AC equal to DF, that equal to 5 centimeter, because that is the hypotenuse. That is the meaning of in a right angle triangle, the biggest side is called hypotenuse. That is the other side. If you take the any side except hypotenuse, any other side now consider ಮಾಡ್ಕೊಳ್ಬಹುದು. That is 3 centimeter. That is a side of a triangle. Then the triangle ABC is a congruent triangle DEF, because right angle, right means R, H means hypotenuse, S means side, means RHS congruency. That's the congruency of triangle. Okay, the next one called the similarity. Similarity means, okay, same shape. Shapes, that is same shape ಆಗಿರ್ಬೇಕು. But, okay, that's the area is a different. Okay, that area different ಆಗಿರುತ್ತೆ. ಅದರ ಶೇಪ್ ಏನಿರುತ್ತೆ ಅದು ಸೇಮ್ ಆಗಿ ಅದರ ಏರಿಯಾ ಏನಿರುತ್ತೆ ಅದು ಡಿಫ್ರೆಂಟ್ ಇರುತ್ತೆ. ಆಗ ಡಿಫ್ರೆಂಟ್ ಸಿಮಿಲಾರಿಟಿಯನ್ನು ನಾವು ಅಪ್ಲೈ ಮಾಡ್ತೀವಿ. ದಟ್ ಸಿಮಿಲಾರಿಟಿ ಹೇಗಿರುತ್ತೆ, ಓಕೆ, ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ದ ಫಸ್ಟ್ ಸಿಮಿಲಾರಿಟಿ, ಓಕೆ, ಸಪೋಸ್ the triangle ABC. Okay, the first similarity, triangle ABC, and another one, triangle DEF. Okay, that is a size different ಆಗಿರುತ್ತೆ, shape ಮಾತ್ರ ಸೇಮ್ ಆಗಿರೋದು. ನಾವು ಕಂಪ್ಯಾರಿಸನ್ ಟ್ರ್ಯಾಂಗಲ್ಗೆ ಮಾಡೋದು.
ಓಕೆ, ಟ್ರ್ಯಾಂಗಲ್ ಮತ್ತೊಂದು ಸ್ಕ್ವೇರ್ ಅನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಶೇಪ್ ಸೇಮ್ ಆಗಿರಬೇಕು, ಬಟ್ ಅದರ ಸೈಜ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಸೇಮ್ ಬರ್ದಿದ್ದೀನಿ ಅಂತ ಅದು ಸೇಮ್ ಅಲ್ಲ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೌ ಇಟ್ ಈಸ್ ಇವಾಗ ಇಲ್ಲಿ ಒಂದು ಆಂಗಲ್, ಈಗ 60 ಡಿಗ್ರಿ ತಗೊಂಡಿರ್ತೀನಿ, ಅವಾಗ ಇಲ್ಲೊಂದು ಆಂಗಲ್ 30 ಡಿಗ್ರಿ. ಓಕೆ, ದಟ್ಸ್ ಆಂಗಲ್ ಡಿ ಇಸ್ ಅಟ್ 60, ಆ್ಯಂಡ್ ಇಲ್ಲಿ ಕೂಡ ಇ ಅನ್ನ 30 ಡಿಗ್ರಿ ಅಂತಾನೆ ಮೆನ್ಷನ್ ಮಾಡ್ತೀನಿ. ಓಕೆ, ನಮ್ಮ ಟ್ರ್ಯಾಂಗುಲಾರ್ ರೂಲ್ಸ್ ಪ್ರಕಾರ ಏನಾಗುತ್ತೆ, ಥರ್ಡ್ ಆಂಗಲ್ ಆಟೋಮೆಟಿಕಲಿ ಈಕ್ವಲ್ ಆಗ್ಲೇಬೇಕು, ಯಾಕಂದ್ರೆ ಸಮ್ ಆಫ್ ಆಂಗಲ್ ಆಫ್ ಟ್ರ್ಯಾಂಗಲ್ಸ್ ಆರ್ ಈಕ್ವಲ್ ಟು 180, ಫಿಕ್ಸ್ ಆಗಿರೋ ಚೇಂಜ್ ಆಗಲ್ಲ. ಸೊ ದೆನ್ ಏನಾಗುತ್ತೆ ಅಂದ್ರೆ ಈ ಎರಡು ಟ್ರ್ಯಾಂಗಲ್ ಅನ್ನು ನಾವು ಸಿಮಿಲರ್ ಅಂತ ಹೇಳ್ತೀವಿ. ದಟ್ ಟೂ ಟ್ರ್ಯಾಂಗಲ್ಸ್ ಆರ್ ಸಿಮಿಲರ್ ಬಿಕಾಸ್ ರೀಸನ್ ಫಾರ್ ಎನಿ ಟೂ ಆಂಗಲ್ಸ್ ಆರ್ ಈಕ್ವಲ್ ಮೀನ್ಸ್ ದಟ್ ಈಸ್ ಅ ಸಿಮಿಲರ್ ಬೈ ದ ಸಿಮಿಲಾರಿಟಿ ಆಫ್ ಎ ಸಿಮಿಲಾರಿಟಿ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಓಕೆ, ಎ ಸಿಮಿಲಾರಿಟಿ ಕ್ರೈಟೀರಿಯಾ. ಇಫ್ ಇಟ್ ಈಸ್ ಸಿಮಿಲರ್ ಆದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ಸೈಡ್ಸ್ ಅನ್ನೋದು ಪ್ರಪೋರ್ಷನಲ್ ಆಗೇ ಇರುತ್ತೆ ಅಂತ. ಅಂದ್ರೆ ಬಿಕಾಸ್ ಈಗ ಇದು 4 ಆಗಿದ್ರೆ, ಇದು 4 ಸೆಂಟಿಮೀಟರ್ ಆಗಿದ್ರೆ, ಇದನ್ನ ನಾವು 8 ಸೆಂಟಿಮೀಟರ್ಗೆ ಅದರ ಡಬಲ್ ಆಗಿರ್ಬಹುದು, ಬಿಕಾಸ್ ದಟ್ ರೇಷಿಯೋ ಸಿಮಿಲರ್ ಆಗಿರುತ್ತೆ. ಸಪೋಸ್ ಇಲ್ಲಿಗೆ 3 ಸೆಂಟಿಮೀಟರ್ ನ ಡಿಫೈನ್ ಮಾಡ್ಕೊಂಡ್ರೆ ಇಲ್ಲಿ ಓಕೆ 6 ಸೆಂಟಿಮೀಟರ್ ಆಗಿ ಕನ್ಸಿಡರ್ ಮಾಡ್ತೀನಿ. ಇಲ್ಲ 2 ಸೆಂಟಿಮೀಟರ್ ಆಗಿ ಡಿಫೈನ್ ಮಾಡ್ಕೊಂಡ್ರೆ ಇಲ್ಲೇನಾಗುತ್ತೆ, ದಟ್ ಇಸ್ 4 ಸೆಂಟಿಮೀಟರ್. ಅಂದ್ರೆ ಎ ಬಿ ಅನ್ನೋದು ಡಿಗೆ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಅಂದ್ರೆ ದ್ಯಾಟ್ ರೇಷಿಯೋ ಅನ್ನೋದು ಈಕ್ವಲ್ ಆಗುತ್ತೆ ಅಂತ. ಸೊ ದಟ್ ಇಸ್ 4 ಡಿವೈಡೆಡ್ ಬೈ 8 ಅಂದ್ರೆ 1/2 ಆಯ್ತು. ನೆಕ್ಸ್ಟ್ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂದ್ರೆ 2/4 ಅಂದ್ರೆ ಅಗೈನ್ 1/2ನೇ ರೇಷಿಯೋ. ನೆಕ್ಸ್ಟ್ ಬಿ ಸಿ ಡಿವೈಡೆಡ್ ಬೈ ಇ ಎಫ್, that is also equal to 3/6 equal to 1/2. Okay. That is a similarity criteria. Okay, that's the first similarity. Okay, it has same as ಎರಡು similarity, SSS similarity. Okay, ಥರ್ಡ್ ಒನ್ ನಾನು ಅದನ್ನು ಪ್ರಾಬ್ಲಮ್ ಬರುವಾಗ ಮತ್ತೆ ಅದನ್ನು ಪ್ರಾಬ್ಲಮ್ ಮೆನ್ಷನ್ ಮಾಡ್ಕೋತೀನಿ, ಬಿಕಾಸ್ ಸೇಮ್ ಆಸ್ ಇಟ್ ಈಸ್ ಸೇಮ್, ದಟ್ ಇಸ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಮತ್ತೊಂದು ಎಸ್ ಸಿಮಿಲಾರಿಟಿ. Okay, that is a similarity criteria. Okay, that is next one is called third one AAS similarity ಅಂತ ಒಂದಿದೆ. ಸೊ ದಿ ಸಿಮಿಲಾರಿಟಿ ಕ್ರೈಟೀರಿಯಾನ ಡಿಫೈನ್ ಮಾಡುತ್ತೆ SAS ಸಿಮಿಲಾರಿಟಿ. ಅಂದ್ರೆ ಬಿಕಾಸ್ ಎರಡು ಟ್ರ್ಯಾಂಗಲ್ ಕನ್ಸಿಡರ್ ಮಾಡುವಾಗ ಒಂದು ಆಂಗಲ್ಸ್ ಇನ್ನೊಂದು, ಸೊ ಕಂಪೇರ್ ಮಾಡುವಾಗ ಒಂದು ಆಂಗಲ್ 60 ಡಿಗ್ರಿ ಆಗಿದ್ರೆ ಏರ್ ಇಸ್ ಆಲ್ಸೋ 60 ಡಿಗ್ರಿ. ಅವಾಗ ಇಲ್ಲಿ 3 ಸೆಂಟಿಮೀಟರ್ ಮೆನ್ಷನ್ ಆಗಿದೆ, ಇದು 6 ಸೆಂಟಿಮೀಟರ್ ಇರುತ್ತೆ. ಇದು 2 ಸೆಂಟಿಮೀಟರ್, ಯು ಹ್ಯಾವ್ ಟು ಮೆನ್ಷನ್ ಇಟ್. Here it is also 4 centimeter. Because the sides ratios are equal and angle should be equal. That's a SAS similarity. Another one is a side similarity. Okay, third, last one is a AS similarity. That is a simple similarities. Okay, I will consider the next problem. Okay. Okay, last. One of the, that is the last one triangle, you know that, right angle. Okay, A, B, C. ಓಕೆ, ಇವನ್ ಒಂದು ರೈಟ್ ಆಂಗಲ್ ಅಲ್ಲಿ ಒನ್ ಆಫ್ ದ ರೂಲ್ ಅಪ್ಲೈ ಆಗುತ್ತೆ. ದಟ್ ಈಸ್ ಅ ಬಿಗ್ಗೆಸ್ಟ್ ಸೈಡ್ ಸ್ಕ್ವೇರ್ ಅನ್ನೋದು ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ 2 ಸೈಡಿಗೆ ಈಕ್ವಲ್ ಆಗುತ್ತೆ ಅನ್ನೋದು. ದ ಬಿಗ್ಗೆಸ್ಟ್ ಸೈಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ 2 ಸೈಡ್. ಇದನ್ನು ಹೇಳಿದ್ದು ಪೈಥಾಗೋರಸ್. ಓಕೆ, ದಟ್ಸ್ ಪೈಥಾಗೋರಸ್ ಥಿಯರಮ್ ಅಂತ ಹೇಳ್ತೀವಿ. ದ ಬಿಗ್ಗೆಸ್ಟ್ ಸೈಡ್ ಈಗ 5 ಸೆಂಟಿಮೀಟರ್ ಅಂತ ಇಲ್ಲಿ ಮೆನ್ಷನ್ ಆದ್ರೆ, ರಿಮೈನಿಂಗ್ ಅದರ್ 2 ಸೈಡ್ಸ್ ಅನ್ನ 3 ಸೆಂಟಿಮೀಟರ್ and here it is a 4 centimeter. And the biggest side square is equal to 25. Okay, that is the smallest to 2 side square, that is a 3 square plus 4 square is equal to 9 plus 16 is equal to 25. That rules means the square of the biggest side means that's a Pythagoras rules. AC square means hypotenuse square, that is equal to the square of the sum of the other 2 sides, that is a BC square. That AC square is equal to AB square plus BC square. That's a Pythagoras. Okay. Even that is one more rules in a triangle inequality ಅಂತ ಹೇಳ್ತೀವಿ. ದಟ್ ಟ್ರ್ಯಾಂಗಲ್ ಇನ್ಇಕ್ವಾಲಿಟಿ ಹೇಗಿರುತ್ತೆ ಅಂದ್ರೆ, ಓಕೆ, ಎನಿ 2 ಸೈಡ್ ಅನ್ನ ಆಡ್ ಮಾಡಿದ್ರೆ ಅದು ಇನ್ನೊಂದು ಸೈಡಿಗಿಂತನೂ ಏನಾಗಿರ್ಬೇಕು, ಕಮ್ಮಿ ಆಗಿರ್ಬೇಕು. ಸಪೋಸ್
ಸಾರಿ, ಜಾಸ್ತಿ ಆಗಿಬೇಕು. 3 + 4 ಈಸ್ ಈಕ್ವಲ್ ಟು ಏನು ಬಂತು? 3 + 4 ದಟ್ ಈಸ್ 7. 7 ಇಟ್ ಈಸ್ ಮೋರ್ ದೆನ್ 5. ಈ ರೂಲ್ಸ್ ಏನಾದರೂ ಬ್ರೇಕ್ ಆಗಿಬಿಟ್ರೆ ಸೊ ಟ್ರ್ಯಾಂಗಲ್ ಕನ್ಸ್ಟ್ರಕ್ಷನ್ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. ಅದನ್ನು ಟ್ರ್ಯಾಂಗಲ್ ಅಂತ ಮೆನ್ಷನ್ ಅಂದರೆ ಟ್ರ್ಯಾಂಗಲ್ ಡ್ರಾ ಮಾಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಸರಿನಾ? ಓಕೆ, ಇಲ್ಲಿ ಯಾವುದನ್ನು ಬೇಕಾದರೂ ತಗೋಬೋದು. ಬಟ್ ಈಗ 5 + 4 ತಗೊಂಡ್ರು ಏನು ಬರುತ್ತೆ? 5 + 4 ದಟ್ ಈಸ್ ಈಕ್ವಲ್ ಟು 9. ಇಟ್ ಈಸ್ ಮೋರ್ ದೆನ್ 3ನೇ ಆಗ್ಬಿಡತ್ತೆ. ಸಪೋಸ್ ಈಗ 3 + 5 ತಗೊಂಡ್ರೆ 3 + 5 8. 8 ಇಟ್ ಈಸ್ ಮೋರ್ ದೆನ್ 4. ದಟ್ ರೂಲ್ಸ್ ಇಲ್ಲಿ ಈ ಥರ ರೂಲ್ಸ್ ಇನ್ಇಕ್ವಾಲಿಟಿ ಆಫ್ ಎ ಟ್ರ್ಯಾಂಗಲ್ಸ್ ಅಂತ ಒನ್ ಆಫ್ ದ ರೂಲ್ಸ್. ಆ ಇನ್ಇಕ್ವಾಲಿಟಿ ಕೂಡ ವೆರಿ ಇಂಪಾರ್ಟೆಂಟ್ ದಿಸ್ ರೂಲ್. ನಾನು ಪೈಥಾಗೋರಸ್ ಜೊತೆಗೆ ಅದನ್ನು ಹೇಳಿದ್ದೆ ಬಿಕಾಸ್ ಅದು ಅಲ್ಲೇನೇ ಇರೋದು, ಅದರಲ್ಲಿ ಏನು ಡಿಫರೆನ್ಸ್ ಇಲ್ಲ. ಸೊ ದಟ್ ಈಸ್ ಅ ಇನ್ಇಕ್ವಾಲಿಟಿ ರೂಲ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಇನ್ಇಕ್ವಾಲಿಟಿ ರೂಲ್ಸ್, ಇನ್ಇಕ್ವಾಲಿಟಿ ಆಫ್ ಎ ಟ್ರ್ಯಾಂಗಲ್. ಓಕೆ, ಸಪೋಸ್ ಓಕೆ ಈವನ್ ಟ್ರ್ಯಾಂಗಲ್ ಇಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ ದಿಸ್ ಸೈಡ್ 10 cm ಎ ಬಿ ಸಿ. ಓಕೆ, ಹಿಯರ್ ಐ ಕನ್ಸಿಡರ್ 8 cm. ಇವಾಗ ಎ ಬಿ 10 cm ಅಂತ ತಗೊಂಡಾಗ ಎ ಬಿ ಅನ್ನ ಹಾಫ್ ಆಗಿ ಡಿವೈಡ್ ಮಾಡ್ತೀನಿ. ಮೀನ್ಸ್ ದಟ್ ಈಸ್ ಅ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಮಿಡ್ ಪಾಯಿಂಟ್ ಅನ್ನು ಡಿ ಅಂತ ತಗೋತೀನಿ. ಐ ವಿಲ್ ಟೇಕ್ ದಟ್ ಅಸ್ಯೂಮ್ ದಟ್ ಮಿಡ್ ಪಾಯಿಂಟ್. ಓಕೆ, ದಟ್ ಮಿಡ್ ಪಾಯಿಂಟ್. ಓಕೆ, ಈಗ ಎ ಸಿ ಇದು ಅಗೇನ್ ಹಾಫ್ ಆಗಿ ಡಿವೈಡ್ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಆ ಮಿಡ್ ಪಾಯಿಂಟ್ ಅನ್ನ ಇ ಅಂತ ತಗೋತೀನಿ. ಮಿಡ್ ಪಾಯಿಂಟ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಅದು ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ ಅನ್ನೋದು. ಸರಿನಾ? ಈ ಮಿಡ್ ಪಾಯಿಂಟ್ ಜಾಯಿನ್ ಮಾಡಿದಾಗ ಓಕೆ, ಆ ಮಿಡ್ ಪಾಯಿಂಟ್ ಏನಿದೆ ಅದನ್ನ ಜಾಯಿನ್ ಮಾಡಿದಾಗ ಸೊ ದ್ಯಾಟ್ ಮಿಡ್ ಪಾಯಿಂಟ್ ಅನ್ನೋದು ಸೈಡ್ ಥರ್ಡ್ ಸೈಡಿಗೆ ಏನಾಗಿರುತ್ತೆ? ಹಾಫ್ ಆಗಿರುತ್ತೆ ಅನ್ನೋದು. ಸಪೋಸ್ ಇದು 20 cm ಬಿ ಸಿ ಆಗಿದ್ರೆ ಅದರ ಹಾಫ್ ಡಿ 10 cm ಆಗುತ್ತೆ. ಇದನ್ನು ಹೇಳು ದಟ್ ಈಸ್ ಕಾಲ್ಡ್ ದ ಮಿಡ್ ಪಾಯಿಂಟ್ ಥೇರಮ್ ಅಂತ ಹೇಳ್ತೀವಿ. ಓಕೆ, ಒನ್ ಮೋರ್ ಥೇರಮ್ ಇಟ್ ಈಸ್ ಅಟ್ಯಾಚ್ಡ್ ಟು ದಿಸ್ ಮಿಡ್ ಪಾಯಿಂಟ್ ಥೇರಮ್. ದಟ್ ಈಸ್ ಕಾಲ್ಡ್ ಅದನ್ನು ಬಿ ಪಿ ಟಿ ಅಥವಾ ಥೇಲ್ಸ್ ಥೇರಮ್ ಅಂತ ಹೇಳ್ತೀವಿ. ಅಂದ್ರೆ ಬಿಕಾಸ್ ದ ಲೈನ್ಸ್ ಇಫ್ ದಟ್ ಈಸ್ ಕಾಲ್ಡ್ ಎನಿ lines okay divides in the equally to other two sides, that is a parallel to the third side of the triangles ಅಂತ ಹೇಳ್ತೀವಿ. ಅಂದ್ರೆ ಮೀನ್ಸ್ ದಟ್ ಈಸ್ ಕಾಲ್ಡ್ ಅದನ್ನು ಎ ಡಿ ಪ್ರಪೋರ್ಷನಲ್ ಟು ಬಿ ಡಿ ಈಸ್ ಈಕ್ವಲ್ ಟು ಎ ಇ ಪ್ರಪೋರ್ಷನಲ್ ಟು ಇ ಸಿ ಆದ್ರೆ ಓಕೆ ಈ ಎರಡು ರೇಷಿಯೋ ಅನ್ನೋದು ಈಕ್ವಲ್ ಆಗಿ ಡಿವೈಡ್ ಆದ್ರೆ ಇಟ್ ಈಸ್ ನಾಟ್ ಎ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟೇ ಆಗಿರ್ಬೇಕಂತಿಲ್ಲ. ಓಕೆ, ಈ ಪಾಯಿಂಟ್ ಏನಿದೆ ಅದು ಡಿ ಮತ್ತೆ ಇ ಅನ್ನೋದು ಈ ಎರಡೂ ಸೈಡ್ ಅನ್ನ ಓಕೆ ಈಕ್ವಲ್ ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ರೆ ಅವಾಗ ದಟ್ ಡಿ ಇ ಅನ್ನೋದು ಆ ಟ್ರ್ಯಾಂಗಲ್ ನ ಥರ್ಡ್ ಸೈಡ್ ಏನಿರುತ್ತೆ ಅದಕ್ಕೆ ಪ್ಯಾರಲಲ್ ಇರುತ್ತೆ. ಬಿಕಾಸ್ ಯಾಕೆ ಹೇಳಿದೆ ಅಂದ್ರೆ ಆಲ್ರೆಡಿ ನಾವು ಪ್ಯಾರಲಲ್ ಅನ್ನು ಸ್ಟಡಿ ಮಾಡಿದ್ವಿ. ಬಿಕಾಸ್ ದಟ್ ಪ್ಯಾರಲಲ್ ರೂಲ್ಸ್ ಅಪ್ಲೈ ಟು ದಿಸ್ ಟ್ರ್ಯಾಂಗಲ್ ಆಲ್ಸೋ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಪ್ಯಾರಲಲ್ಗೆ ಬರ್ತೀವಿ. ಸರಿನಾ? ಓಕೆ, ಅಂದ್ರೆ ಬಿಕಾಸ್ D, any line that is equal, that is equally in the ratio of other two sides, then that line is parallel to the third side ಅಂತ ಹೇಳ್ತೀವಿ ಅಷ್ಟೇ. ಓಕೆ, ಇಲ್ಲಿ ಮಿಡ್ ಪಾಯಿಂಟ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಸೊ ಇಟ್ ಶುಡ್ ಬಿ ಎ ಡೆಫಿನೆಟ್ಲಿ ದಟ್ ಈಸ್ ಈಕ್ವಲ್ ರೇಷಿಯೋದಲ್ಲೇ ಆಗಿರುತ್ತೆ. ಸೊ ಅದನ್ನ ಬಿಟ್ಟು ನಾವು ಅದನ್ನ ಬೇರೆ ಇದರಲ್ಲೂ ಡಿಫೈನ್ ಮಾಡ್ಕೋ. ಸರಿ? ಓಕೆ, ದಟ್ಸ್ ಅ ಸಿಂಪಲ್. ಇಷ್ಟು ತನಕ ನಾವು ಏನು ಸ್ಟಡಿ ಮಾಡಿದ್ರೆ ಈಗ ನಾವು ಪ್ರಾಬ್ಲಮಿಗೆ ಹೋಗ್ತೀವಿ. ದಟ್ಸ್ ಅ ಬೇಸಿಸ್. ಓಕೆ. What is the diameter